ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಸಿಯಾ ಹಾಗೂ ಕೇತನ್ ಹಾಗೂ ಚೇತನ್ ಅವರ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನಪ್ಪಾ ಆ ಟ್ವಿಸ್ಟ್ ಅಂತ ತಿಳ್ಕೊಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಈ ಒಂದು ವಿಷಯ ಕೇತನ್ ಪ್ರಾಣನೇ ತಗೊಳ್ತು ಅಂತಂದ್ರೆ ನೀವು ನಂಬ್ತೀರಾ? ಏನಪ್ಪಾ ಇಲ್ಲಿ ವಿಷಯ ಅನ್ನೋದಾದ್ರೆ, ಈಗ ಸಿಯಾ ಕೇತನ್ ಅನ್ನ 400 ಅಡಿ ಒಂದು ಫೋರ್ಟ್ ನಿಂದ ಕ್ಲಿಫ್ ಇಂದ ಕೆಳಗಡೆ ತಳ್ಳಿರುವಂತದ್ದು, ಮರ್ಡರ್ ಮಾಡಿರುವಂತದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇದಕ್ಕೆ ಸಾಥ್ ಕೊಟ್ಟಿದ್ದು ಅವಳ ಬಾಯ್ ಫ್ರೆಂಡ್ ಚೇತನ್. ಹೇಗೆ ಈ ಪ್ರಕರಣ ಆಯ್ತು ಅನ್ನೋದ್ರ ಬಗ್ಗೆ ಈ ಹಿಂದೆ ನಾವು ತಿಳ್ಕೊಳ್ತಾ ಹೋಗಿದೀವಿ. ಅಂಡ್ ಸಿಯಾ ಯಾಕೆ ಈ ರೀತಿಯಾದಂತಹ ಕೆಲಸನ ಮಾಡಿದ್ಲು ಅಂತ ಹೇಳಿ ತನಿಖೆ ಮಾಡಿದಾಗ ಒಂದು ನಿಜಕ್ಕೂ ಇದನ್ನ ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿಯಾಗಿ ಮಾಡ್ಬಿಟ್ಲಾ ಅಂತ ಅನ್ಬೇಕಾ, ಅಥವಾ ಇದನ್ನ ಅವಳಿಗೆ ಇಷ್ಟ ಇಲ್ಲದೆ ಒಂದು ಅಪ್ಪ ಅಮ್ಮ ಹತ್ರ ಹೇಳಿದ್ರೆ ಮುಗ್ದೋಗ್ತಿತ್ತಲ್ವಾ ಅಂತ ನಾವ್ ಹೇಳ್ಬೇಕಾ? ನಿಜಕ್ಕೂ ಗೊತ್ತಾಗಲ್ಲ. ಬಿಕಾಸ್ ಇಟ್ಸ್ ರಿಯಲಿ ಎ ಸ್ಮಾಲ್ ಥಿಂಗ್ ಅವಳು ಈ ರೀತಿಯಾದಂತಹ ನಿರ್ಧಾರ ಮಾಡಿರೋದು. ಅಂಡ್ ಇನ್ವೆಸ್ಟಿಗೇಷನ್ ಆದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಪೊಲೀಸರಿಗೆ ಚೇತನ್ನೇ ಪ್ರಚೋದನೆ ಕೊಟ್ಟಿದ್ದು ಸಿಯಾಗೆ ಈ ರೀತಿಯಾದಂತಹ ಕೆಲಸವನ್ನ ಮಾಡೋದಕ್ಕೆ ಅಂತ. ಅಂಡ್ ಇನ್ನು ಸಿಯಾ ತಂದೆ ಏನ್ ಹೇಳಿದ್ದಾರೆ ಅಂದ್ರೆ, ನನ್ನ ಮಗಳೇನಾದ್ರೂ ನಿಜವಾಗ್ಲೂ ಅವಳಿಗೆ ಚೇತನ್ ಪ್ರಚೋದನೆ ಇಲ್ಲದೆ ಅವಳೇ ಈ ರೀತಿಯಾದಂತಹ ಕೆಲಸ ಮಾಡಿದ್ರೆ ಅವಳು ಕೂಡ ಲೋಹಘಾಟ್ ಫೋರ್ಟ್ ಮೇಲೆಯಿಂದಾನೆ ತಳ್ಳಿಬಿಟ್ಟು ಸಾಯಿಸ್ಬಿಡಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಅವ್ರ ತಾಯಿ ಕೂಡ ಹೇಳಿದ್ದಾರೆ ದಟ್ ಸಿಯಾ ಅವರ ತಾಯಿ, ಇಲ್ಲ ನನ್ನ ಮಗಳ ಆ ರೀತಿಯಾಗಿ ಮಾಡೋದಕ್ಕೆ ಚಾನ್ಸ್ ಇಲ್ಲ, ಅವ್ಳಿಗೇನಾದ್ರು ಇಷ್ಟ ಇಲ್ಲ ಅಂದ್ರೆ ಅವಳು ನಮ್ಮ ಹತ್ರ ಬಂದು ಮಾತಾಡ್ತಿದ್ಲು, ಬಟ್ ಯಾಕೆ ಈ ರೀತಿಯಾಗಿ ಮಾಡಿದ್ಲು ಏನೋ ಗೊತ್ತಿಲ್ಲ, ಅವಳು ನಮ್ಗೆ ಮೋಸ ಮಾಡ್ಬಿಟ್ಲು ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವ್ರ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನ ಇನ್ವೆಸ್ಟಿಗೇಷನ್ ಆದಂತಹ ಸಂದರ್ಭದಲ್ಲಿ ಸಿಯಾ ಪೊಲೀಸರಿಗೆ ಏನ್ ಹೇಳಿದಾಳೆ ಅಂದ್ರೆ, ಕೇತನ್ ವಿಗ್ ಧರಿಸ್ತಾ ಇದ್ದ, ಅವನ ತಲೆಯಲ್ಲಿ ಕೂದ್ಲಿರ್ಲಿಲ್ಲ, ಅವನು ವಿಗ್ ಧರಿಸ್ತಾ ಇದ್ದ, ಅದ್ ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದಾಳೆ. ಒಂದು ವಿಗ್ ಧರಿಸ್ತಿದ್ದ ಅನ್ನೋ ಒಂದು ಕಾರಣಕ್ಕೆ, ಅವಳಿಗೆ ಅದು ಇಷ್ಟ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವಳು 400 ಅಡಿ ಎತ್ತರದಿಂದ ಕೇತನನ್ನ ತಳ್ಳಿ ಸಾಯಿಸಿರೋದು ನಿಜಕ್ಕೂ ಒಂಥರ ಸರ್ಪ್ರೈಸ್ ಅನ್ಬೇಕು, ಶಾಕ್ ಅನ್ಬೇಕು. ಇಷ್ಟು ವಿಷಯಕ್ಕೂ ಹೆಣ್ಮಕ್ಳು ಈ ರೀತಿಯಾಗಿ ಮುಂದಕ್ಕೆ ಹೋಗ್ತಾ ಇದಾರ ಅಂತ ಅನ್ಬೇಕು, ಗೊತ್ತಾಗಲ್ಲ. ಅಂಡ್ ಈ ವಿಷಯನ ಕೇತನ್ ಅವರ ತಂದೆ ಫಸ್ಟೇ ಸಿಯಾ ಅವರ ತಂದೆ ತಾಯಿಗೆ ಹೇಳಿದ್ರಂತೆ, ಅವನು ವಿಗ್ ಅನ್ನ ಧರಿಸ್ತಾನೆ ಅಂತ ಹೇಳಿ. ಅದೆಲ್ಲ ಗೊತ್ತಿದ್ರು ಕೂಡ ಮದ್ವೆ ಆಗೋದಕ್ಕೆ ಒಪ್ಕೊಂಡು 17 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಪ್ಯಾಲೇಸ್ ಅನ್ನ ಬುಕ್ ಮಾಡ್ಕೊಂಡು, 2 ಪ್ರೈವೇಟ್ ಜೆಟ್ ಅನ್ನ ಬುಕ್ ಮಾಡ್ಕೊಂಡು, ಮದ್ವೆಗೆ ತಯಾರಿ ನಡೆಸ್ಕೊಂಡು, ಪ್ರೀ ವೆಡ್ಡಿಂಗ್ ಬಾಲಿಗೆ ಹೋಗೋದಕ್ಕೆಲ್ಲ ಪ್ಲಾನ್ ಆಗಿ, ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆದ್ಮೇಲೆ, ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ವಿಗ್ ಸಲುವಾಗಿ ಸಿಯಾ ಕೇತನ್ ಅನ್ನ ಚೇತನ್ ಸಹಾಯದಿಂದ ಸಾಯಿಸಿದಾಳೆ ಅಂದ್ರೆ ಅದು ಒಂಥರ ಸರ್ಪ್ರೈಸಿಂಗ್ ಅಂತಾನೆ ಅನ್ಸುತ್ತೆ ನನ್ಗೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಆಕೆಗೆ ಅವನು ವಿಗ್ ಧರಿಸ್ತಾ ಇದ್ದಿದ್ದು ಇಷ್ಟ ಆಗಿಲ್ಲ ಅಂತ ಹೇಳಿ ಆ ರೀತಿಯಾದಂತಹ ಕೆಲಸ ಮಾಡಿದಾಳೆ ಅಂತ ತಿಳಿದು ಬಂದಿದೆ ಇನ್ವೆಸ್ಟಿಗೇಷನ್ ಅಲ್ಲಿ. ಅಂಡ್ ಸಾಯಿಸೋದಕ್ಕೂ ಮುನ್ನ ಚೇತನ್ ಹಾಗೂ ಸಿಯಾ ಇಬ್ರು ಕೂಡ ಕೆಫೆಗೆ ಹೋಗಿ ಆರ್ಡರ್ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ, ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸಿಯಾಗೆ ಪ್ರಚೋದನೆ ಕೊಟ್ಟಿದ್ದೆ ಚೇತನ್ ಅನ್ನೋ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ಇಷ್ಟ ಇಲ್ಲ ಅಂದಾಗ ಬೆಟರ್ ಟು ಸೇ ನೋ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಯಾವ್ದಾದ್ರು ವ್ಯಕ್ತಿನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇಷ್ಟ ಇಲ್ಲ ಅಂದಾಗ ನೋ ಅಂತ ಹೇಳಿ ಅದರಿಂದ ಹೊರಗಡೆ ಬರೋದೇ ವಾಸಿ. ಅದ್ರ ಬದಲಾಗಿ ಒಬ್ಬರ ಪ್ರಾಣ ತೆಗೆಯೋದು ನಿಜಕ್ಕೂ ಅದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.